ಒಂದು ಕುರ್ಚಿಯ ಗುರುತಿಸಿದ ಬೆಲೆ ಅದರ ಖರೀದಿ ಬೆಲೆಗಿಂತ 10% ಹೆಚ್ಚೈತಿ. ಅಂದ್ರ ಕಾಸ್ಟ್ ಪ್ರೈಸ್ ಇಲ್ಲಿ 100x ಇತ್ತಂದ್ರ ಮಾರ್ಕ್ ಪ್ರೈಸ್ ಏನಕ್ಕೆ 10% ಜಾಸ್ತಿ ಆಗಿ 110x ಆಗೈತಿ. ₹11 ರಿಯಾಯಿತಿ ನೀಡಿದ ನಂತರ ಕುರ್ಚಿಯನ್ನು 132ಕ್ಕೆ ಮಾರ್ಯಾರ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 132. ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟನ ಇಲ್ಲಿ -11 ಡಿಸ್ಕೌಂಟ್ ಕೊಟ್ಟನ. ಅಂದ್ರೆ 110x - 11 ಕೊಟ್ಟು ಎಷ್ಟತ್ತು 132 ಆಯ್ತು. 110x 143. 10x ಎಷ್ಟು ಇಲ್ಲಿ 13 ಆಯ್ತು. ಇಲ್ಲಿ 100 ಆಗ್ಬೇಕಂದ್ರೆ ಇದಕ್ಕೆ ಇಂಟು 10 ಮಾಡಿದ್ರೆ 100x ಬರ್ತೈತಿ. ಇದಕ್ಕೆ ಇಂಟು 10 ಮಾಡಿದ್ರೆ ಎಷ್ಟಾಯ್ತು 130 ಆಯ್ತು. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 130. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 132. ಪ್ರಾಫಿಟ್ ಎಷ್ಟೈತೆ ₹2 ಪ್ರಾಫಿಟ್ ಆಗತ್ತೆ. 2/130 ಇಂಟು 100 ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಏನಾಗತ್ತೆ ಇಲ್ಲಿ 1.53 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಮಿಶ್ರಣದಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ 7:4 ಆಗೈತಿ. ಅದಕ್ಕೆ 2 ಲೀಟರ್ ನೀರನ್ನು ಸೇರಿಸಿದ್ರೆ ಆಮ್ಲ ಮತ್ತು ನೀರಿನ ಹೊಸ ಅನುಪಾತ 7:5 ಆಗುತ್ತೆ. ಮಿಶ್ರಣದಲ್ಲಿ ಇರುವ ಆಮ್ಲದ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ಆಸಿಡ್ ರೇಷಿಯೋ ವಾಟರ್ ಏನೈತಿ 1ಕ್ಕೆ 7:4 ಐತಿ. ಆಮೇಲೆ ಪ್ಲಸ್ 2 ಲೀಟರ್ ವಾಟರ್ ಆ್ಯಡ್ ಮಾಡಿದ್ರೆ ರೇಷಿಯೋ ಏನಕತಿ 7:5 ಹೋಗುತ್ತೆ. ಆಸಿಡ್ ರೇಷಿಯೋ ಏನೈತಿ ಇಲ್ಲಿ ಸೇಮ್ ಐತಿ. ಅಂದ್ರೆ ವಾಟರ್ ಜಾಸ್ತಿ ಆಗೈತಿ. ಇದು 1 ವ್ಯಾಲ್ಯೂ ಏನೈತಿ 2 ಕೊಟ್ರ ಹಂಗಾರ ಆಮ್ಲ ಮಿಶ್ರಣ ಇರುವ ಆಮ್ಲ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಈ 7 ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 7 ಇಂಟು 2 ಮಾಡಿದ್ರೆ 14 ಲೀಟರ್ ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ₹1000 ಮೇಲೆ 2 ವರ್ಷಗಳ ಕಾಲ ಅರ್ಧ ವಾರ್ಷಿಕ ಚಕ್ರ ಬಡ್ಡಿ ದೊರಕಿದ ಸಂಯೋಜಿತ ಬಡ್ಡಿ ₹464.1 ಆದ್ರೆ ವಾರ್ಷಿಕ ಬಡ್ಡಿ ದರ ಏನಂತ ಕೇಳಿ ಅಮೌಂಟ್ ಏನಾಗತ್ತೆ ಇಲ್ಲಿ ಪ್ರಿನ್ಸಿಪಲ್ ಪ್ಲಸ್ ಬಡ್ಡಿ ಸೇರಿಸ್ಬೇಕಾಗತ್ತೆ. ಅಮೌಂಟ್ ಎಷ್ಟಾಗತ್ತೆ ಇಲ್ಲಿ ₹1464.1 ಆಯ್ತು. ಅಂದ್ರೆ ಅಮೌಂಟ್ ಪ್ರಿನ್ಸಿಪಲ್ ಇಂಟು 1+r/100 ಟಿ ಏನೈತಿ ಇಲ್ಲಿ 2 ವರ್ಷ ಕೊಟ್ಟನ. ಇದನ್ನ ಅರ್ಧ ವಾರ್ಷಿಕವಾಗಿ ಮಾಡ್ಯಾರ ಅಂದ್ರೆ ಎಷ್ಟಾಗೈತಿ ಇದು 4 ಟೈಮ್ಸ್ ಆಗುತ್ತೆ ಟಿ ವ್ಯಾಲ್ಯೂ. ಅಮೌಂಟ್ ಎಷ್ಟೈತಿ ₹1464.1. ಪ್ರಿನ್ಸಿಪಲ್ ಕೆಳಗೆ ಬಂದ್ರೆ ಏನಾಗತ್ತೆ ಇದು 1000 1 ಪ್ಲಸ್ ಇದು ಅರ್ಧ ವಾರ್ಷಿಕ ಆಯ್ತು ಅಂದ್ರೆ r/200 ಇದು 4 ಬರ್ತೈತಿ. ಇದು ಎಷ್ಟತ್ತು 14,641 10,000 200 ಪ್ಲಸ್ r/200 4 ಆಯ್ತು. ಇಲ್ಲಿ 4 ತೆಗೆದಿವಿ ಅಂದ್ರೆ ಎಷ್ಟಾಗತ್ತೆ ಇದು 11/10 ಎಷ್ಟಾಗತ್ತೆ 200 ಪ್ಲಸ್ r/200 ಆಯ್ತು 00 220 200 ಪ್ಲಸ್ r ವ್ಯಾಲ್ಯೂ ಎಷ್ಟು ಬಂತಿದೆ 20% ಬಂತು. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆ 27% ಭಾಗ ಅದೇ ಸಂಖ್ಯೆ 13% ಭಾಗಕ್ಕಿಂತ 56ರಷ್ಟು ಹೆಚ್ಚು. ಆ ಸಂಖ್ಯೆಯ ಮೌಲ್ಯ ಎಷ್ಟು ಅಂತ ಕೇಳಿ ಇಲ್ಲಿ ನೋಡ್ರಿ ಸಂಖ್ಯೆ ಎಕ್ಸ್ ಅಂತ ತೊಗೊಂತೀನಿ. 27% ಏನಾಗುತ್ತೆ 27/100. ಇದು ಎಷ್ಟು ಜಾಸ್ತಿ ಐತಿ 56 ಜಾಸ್ತಿ ಐತಿ ಅಂದ್ರೆ ಅದ ಸಂಖ್ಯೆ 13% ಅಂದ್ರೆ 56. ಇದು LCM 100 ಆಕತಿ. 13x 27x 13x ಕಳೆದ್ರೆ ಉಳಿದಿದ್ದಷ್ಟು 14x 5600 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತಿಲ್ಲ 400 ಬರ್ತೈತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ ₹120 ಐತಿ. ಲಾಭ ಶೇಕಡಾ 10% ಇದ್ರೆ ಆ ವಸ್ತುವಿನ ಮಾರಾಟ ಬೆಲೆ ಏನಾಗುತ್ತೆ ಅಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗಿತ್ತಿಲ್ಲ 10% ಪ್ರಾಫಿಟ್ ಆದ್ರೆ 10 ರಿಂದ 11 ಆಯ್ತು. ಇವೆರಡು ನಡಬರ್ಕಿಂದ ಡಿಫ್ರೆನ್ಸ್ ಕೊಟ್ಟರು. 1 ವ್ಯಾಲ್ಯೂ ಎಷ್ಟು ಕೊಟ್ಟನ 120 ಕೊಟ್ಟನ. ನಮಗೆ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಅಂತ ಕೇಳಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 11 ಇಂಟು 120 ಮಾಡಿದ್ರೆ ಎಷ್ಟಾಗುತ್ತೆ ₹1,320 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಮಕೋನ ತ್ರಿಭುಜ ಅತ್ಯಂತ ಉದ್ದವಾದ ಬದಿ 17 ಸೆಂಟಿಮೀಟರ್ ಮತ್ತು ಎತ್ತರ 15 ಸೆಂಟಿಮೀಟರ್ ಕೊಟ್ಟನ. ಅಂದ್ರೆ ಇದಿಲ್ಲೇನು ಇದನ್ನ 17 ಸೆಂಟಿಮೀಟರ್ ಕೊಟ್ಟನ, ಇದನ್ನ 15 ಸೆಂಟಿಮೀಟರ್ ಕೊಟ್ಟನ. ನಾನು ಬೇಸ್ ಕಂಡು ಹಿಡಿಬೇಕು. ಏನಾಗುತ್ತೆ ಇದು 15 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ 17 ಸ್ಕ್ವೇರ್ ಆಗುತ್ತೆ. ಏನಂತೆ 289 ಮೈನಸ್ 225 ಮಾಡಿದ್ರೆ ಎಷ್ಟಾಗುತ್ತೆ 64 ಬಂತಿದೆ. ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 8 ಬಂತು. ನಮಗೇನು ಕೇಳೋಣ ಇದರದ್ದು ಏರಿಯಾ ಕೇಳೋಣ. ಏರಿಯಾ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 1/2 ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ. 1/2 ಬೇಸ್ ಎಷ್ಟು ಬಂದೈತಿ 8 ಬಂದೈತಿ. ಹೈಟ್ 15 ಕೊಟ್ಟರೆ 2 1 2 4 8 60 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 900 ಮೀಟರ್ ಉದ್ದದ ಸೇತುವೆ 2 ತುದಿಗಳಲ್ಲಿ ಇಬ್ಬರು ಹುಡುಗರು ನಿಂತಾರ. ನೋಡ್ರಿ 2 ತುದಿ ಇದ್ರ ಡಿಸ್ಟೆನ್ಸ್ ಎಷ್ಟೈತಿ 900 ಕೊಟ್ಟನ. ಅವ್ರು ಪರಸ್ಪರ ಎದುರು ಕ್ರಮ ನಿಮಿಷಕ್ಕೆ 10 ಮೀಟರ್ ಪರ್ ಮತ್ತು 8 ಮೀಟರ್ ಪರ್ ವೇಗದಲ್ಲಿ ಬರಾಕತ್ತಾನ. ಇತ್ತಾಗಿದ್ದ 10 ಮೀಟರ್ ಮತ್ತು ಇತ್ತಾಗಿ 8 ಮೀಟರ್ ಪರ್ ವೇಗದಲ್ಲಿ ಬರಾಕತ್ತಾನ. ಅವ್ರು ಎಷ್ಟು ಸಮಯದ ನಂತರ ಭೇಟಿ ಆಗ್ತಾರಂತ ಕೇಳಿ ಟೈಮ್ ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗತ್ತೆ. ಡಿಸ್ಟೆನ್ಸ್ ಎಷ್ಟೈತಿ 900 ಐತಿ. ಇವೆರಡು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತಾರ ಅಂದ್ರೆ ಇವ್ರ ಸ್ಪೀಡ್ ಏನ್ ಮಾಡ್ತೀವಿ ಕೂಡಿಸ್ಬೇಕಾಗತ್ತೆ. ಅಂದ್ರೆ ಎಷ್ಟಾಯ್ತು 18 ಆಯ್ತು. 18 ಇಲ್ಲಿ 90 ಅಂದ್ರೆ ಎಷ್ಟು ಬೇಕು 50 ನಿಮಿಷ ಬೇಕಾಗತ್ತೆ. ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪ್ಯಾನ್ ಮಾರಾಟ ಬೆಲೆ ₹306 ಆಗೈತಿ.
ನಷ್ಟ ಶೇಕಡಾವಾರು 32% ಇದ್ರೆ ಆ ಪ್ಯಾನಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳೋಣ. ನೋಡಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನೈತಿ, ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ 32% ಲಾಸ್ ಆಗೈತಿ ಅಂದ್ರೆ ಎಷ್ಟು, ಸೆಲ್ಲಿಂಗ್ ಪ್ರೈಸ್ 68 ಆಗೈತಿ. ಈ 68 ವ್ಯಾಲ್ಯೂ ಎಷ್ಟು ಕೊಟ್ಟನ, 306 ಕೊಟ್ಟನ ಅಂದ್ರೆ ಇಂಟು 4.5 ಆಗೈತಿ. 100 ಕಾಸ್ಟ್ ಪ್ರೈಸ್ ಏನಂತ ಕೇಳೋಣ, 4.5ಕ್ಕೆ 100 ಮಲ್ಟಿಪ್ಲೈ ಮಾಡೋದು ಕಾಸ್ಟ್ ಪ್ರೈಸ್ 450 ಆಗೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ವಿದ್ಯಾರ್ಥಿ 6 ವಿಷಯಗಳ ಸರಾಸರಿ ಅಂಕಗಳು 75 ಐತಿ ಅಂದ್ರೆ 6 × 75 ಮಾಡಿದ್ರೆ ಎಷ್ಟಾಗತ್ತಿದೆ, 450 ಆಗೈತಿ. ಅವನು ಒಂದು ವಿಷಯದಲ್ಲಿ 80 ಅಂಕಗಳನ್ನು ಪಡೆದಿದ್ದಾರೆ. ಉಳಿದ ವಿಷಯಗಳ ಒಟ್ಟು ಅಂಕಗಳು ಎಷ್ಟು ಅಂತ ಕೇಳಿದ್ರೆ -80 ಮಾಡಿದ್ರೆ ಎಷ್ಟು ಬರ್ತೈತಿ, ಇಲ್ಲಿ 370 ಬರ್ತೈತಿ. ಅಂದ್ರೆ ಇದೇನಾಕತಿ, ಉಳಿದ ವಿಷಯಗಳ ಮೊತ್ತ ಆಕತಿ. ಅಂದ್ರೆ ಆಪ್ಷನ್ 370 ಎ ಇಲ್ಲೇ ಕರೆಕ್ಟ್ ಆನ್ಸರ್ ಆಕತಿ. ಒಂದು ಶಾಲೆಯಲ್ಲಿ 560 ವಿದ್ಯಾರ್ಥಿಗಳಿದ್ದಾರೆ. ಹುಡುಗರ ಮತ್ತು ಹುಡುಗಿಯರ ಅನುಪಾತ 13:15 ಐತಿ. ಅಂದ್ರೆ ಬಾಯ್ಸ್ ಟು ಗರ್ಲ್ಸ್ ಏನೈತಿ, 13:15 ಐತಿ. ಸಮ್ ಎಷ್ಟೈತಿ, ಇದು 28. 28 ವ್ಯಾಲ್ಯೂ ಏನು ಕೊಟ್ಟನ, 560. 28 2 56 ಆಕತಿ. ಹಂಗಾರ 40 ಹುಡುಗರು ಶಾಲೆಗೆ ಸೇರ್ಪಡೆ ಆದರೆ ಹುಡುಗರ ಮತ್ತು ಹುಡುಗಿಯರ ಹೊಸ ಅನುಪಾತ ಏನಕತಿ, 13 × 26 ಮಾಡಿದ್ರೆ 20 ಮಾಡಿದ್ರೆ ಎಷ್ಟಾಗತಿ, ಬಾಯ್ಸ್ ಟು ಗರ್ಲ್ಸ್ ಇಲ್ಲಿ 260, ಇದು 300 ಆತು. ಇಲ್ಲಿ ಎಷ್ಟು 40 ಬಾಯ್ಸ್ ಜನ ಸೇರ್ತಾರ, 300:300 ಆತ. ಅಂದ್ರೆ ರೇಷಿಯೋ ಏನಾಗತ್ತೆ, 1:1 ಆಗತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 40% ಮತ್ತು 50% ಎಂಬ ಎರಡು ಕ್ರಮಬದ್ಧ ರಿಯಾಯಿತಿ ನಂತರ 204ಕ್ಕೆ ಮಾರಲಾಗೈತೆ. ಆ ವಸ್ತುವಿನ ಗುರುತಿಸಿದ ಬೆಲೆ ಏನು ಅಂತ ಕೇಳ್ಯಾರ. ಗುರುತಿಸಿದ ಬೆಲೆ ಎಕ್ಸ್ ಅಂತ ತೊಗೊಂತೀನಿ. 40% ಡಿಸ್ಕೌಂಟ್ ಒಂದು ಉಳಿದಿದ್ದಷ್ಟು 60/100. ಆಮೇಲೆ 50% ಡಿಸ್ಕೌಂಟ್ ಉಳಿದಿದ್ದಷ್ಟು 50/100. ಮಾರಿದ್ದಷ್ಟು 204. 20 ಕ್ಯಾನ್ಸಲ್ ಮಾಡೋಣ. 5 20 6 1 6 3 18 6 4 24. ಅಂದ್ರೆ ಎಷ್ಟು ಆತಿಲ್ಲ, 680 ರೂಪಾಯಿ ಮಾರ್ಕ್ ಪ್ರೈಸ್ ಆತ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೀಮಾ ಒಂದು ಕೆಲಸವನ್ನು 120 ದಿನಗಳಲ್ಲಿ ಮುಗಿಸಬಹುದು ಮತ್ತು ಅಂಜಲಿ ಅದೇ ಕೆಲಸವನ್ನು 144 ದಿನಗಳಲ್ಲಿ ಮುಗಿಸಬಹುದು. ಸೋನಿಯಾ ಅದೇ ಕೆಲಸವನ್ನು 180 ದಿನಗಳಲ್ಲಿ ಮುಗಿಸಬಹುದು. ಅವರು 3 ಸೇರಿ ಕೆಲಸ ಮಾಡಿದಾಗ 3300 ಸಂಬಳ ಪಡೆದರೆ ಅದರಲ್ಲಿ ಅಂಜಲಿಯ ಪಾಲು ಎಷ್ಟಂತ ಕೇಳಿದ್ರೆ, ನೋಡ್ರಿ ಇಲ್ಲಿ ಸೀಮಾಂದ್ ಎಷ್ಟೈತಿ, ಇಲ್ಲಿ 120. ಆಮೇಲೆ ಅಂಜಲಿದ ಎಷ್ಟೈತಿ, 144. ಆಮೇಲೆ ಸೋನಿಯಾದ ಎಷ್ಟೈತಿ, ಇಲ್ಲಿ 180 ಐತಿ. ಎಫಿಷಿಯನ್ಸಿ ಎಷ್ಟಾಗತಿ, ಇಲ್ಲಿ 5040 ಆಕತಿ. 120 42, 144 35, 180 28 ಆತಿ. ಹುಟ್ರದ ಟೋಟಲ್ ಸಮ್ ಏನಾಕತಿ, ಇವ್ರದ್ದು 105 ಆಕತಿ. ಅಂದ್ರೆ ಈ 105 ವ್ಯಾಲ್ಯೂ ಎಷ್ಟು ಕೊಟ್ಟನ, ಇಲ್ಲಿ 3300 ಕೊಟ್ಟನ. ನಮಗೆ ಅಂಜಲಿ ಪಾಲ್ ಎಷ್ಟು ಕೆಟ್ಟನ ಅಂದ್ರೆ ಅವ್ರ ಎಫಿಷಿಯನ್ಸಿ 35 ಐತಿ. ಅಂಜಲಿ ಪಾಲ್ ಏನಾತಿ, ಇಲ್ಲಿ 35/105 × 3300 ಮಾಡಿದ್ರೆ ಎಷ್ಟು, 1100 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. S1 ಒಬ್ಬನೇ ಒಂದು ಕೆಲಸವನ್ನು 16 ದಿನಗಳಲ್ಲಿ ಮುಗಿಸಬಹುದು. S1 ಎಷ್ಟೈತಿ, 16 ದಿನ. ಮತ್ತೆ S2 ಒಬ್ಬನೇ ಅದೇ ಕೆಲಸವನ್ನು 80 ದಿನಗಳಲ್ಲಿ. S2 ಎಷ್ಟು, 80 ದಿನ. ಮತ್ತೆ S3 ಅವ್ರ ಸಹಾಯದಿಂದ ಅವ್ರು 3 ಸೇರಿ ಅದೇ ಕೆಲಸನ 6 ದಿನದಾಗ ಮಾಡ್ತಾರ. ಅಂದ್ರೆ ಈ 3 ಮಂದಿ ಸೇರಿ S1 S2 S3 ಎಷ್ಟು ದಿನದಾಗ ಮಾಡ್ತಾರ, 6 ದಿನದಾಗ ಮಾಡ್ತಾರ. ಇದು ಟೋಟಲ್ ವರ್ಕ್ ಎಷ್ಟು ಆಗುತ್ತೆ, 480. 16 30 80 6 ಎಷ್ಟಲೆ 80 ಆತು. ಇವೆರಡು ಸಮ್ ಎಷ್ಟಾಗತಿ, 36 ಆಕತಿ. ಇಲ್ಲಿ 3 ಜನ ಸೇರಿ 80 ಐತಿ. S3 ಎಷ್ಟಾಗತಿ, ಇಲ್ಲಿ 80 - 36 ಮಾಡಿದ್ರೆ 44 ಆಕತಿ. S3 ಒಬ್ಬನ ಟೈಮ್ ಎಷ್ಟು ತೊಗೊಂತೀನಿ ಇಲ್ಲಿ ಕಂಪ್ಲೀಟ್ ಮಾಡೋಕೆ, 480/44 ಮಾಡಿದ್ರೆ 4 1 4 20 4 11 120/11 ದಿನ ತೊಗೊಂತಾನ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.